ಬೀದರ್ ಜಿಲ್ಲಾ ಬೀದರ್ ತಾಲೂಕಿನ ವಿಲಾಸಪುರ ಗ್ರಾಮದಲ್ಲಿ ಬೆಳೆ ಹಾನಿಯಾಗಿರುವ ಕುರಿತು ಲಕ್ಷ್ಮಣ್ ಬಿರಾದಾರ್ ಅವರ ಹೊಲದಲ್ಲಿ 3x30 ಗುಂಟೆ ಅವರು ಬೆಳೆದಿದ್ದ ತೊಗರಿ ಬೇಳೆ, ಕಾಡು ಹಂದಿಗಳು, ಜಿಂಕೆಗಳು, ನರಿಗಳು ಈ ಪ್ರಾಣಿಗಳು ನಿರಂತರವಾಗಿ ಬೆಳೆಗಳನ್ನು ನಾಶ ಮಾಡುತ್ತಾ ಇವೆ. ಆದ್ರಿಂದ ವಿಲಾಸಪುರ ಗ್ರಾಮದ ಗ್ರಾಮಸ್ಥರು ಸೇರಿಕೊಂಡು ಬೀದರ್ ಅರಣ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ. ಆದ್ರಿಂದ ನಾವು ಊರು ಜನಗಳು ಸೇರಿ DSS ನ್ಯೂಸ್ ಮೀಡಿಯಾ ಮತ್ತು ಪ್ರಜಾಸುದ್ದಿ ಇವರಿಗೆ ಕರೆದು ಬೆಳೆ ನಾಶವಾಗಿರುವುದರಿಂದ ನಾವು ಇವರಿಗೆ ಸುದ್ದಿ ಮಾಡಿಕೊಟ್ಟಿರುತ್ತೇವೆ. ಲಕ್ಷ್ಮಣ್ ಬಿರಾದಾರ್, ರಾಜ್ಕುಮಾರ್ ಸ್ವಾಮಿ, ಮಂಚೇಂದರ್, ನರ್ಸಿಂಗ್ ಸಂಗಮೇಶ್, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಬಿ ಖಾಡ್ರೆ ರವರು ಪರಿಶೀಲಿಸಿ ರೈತರಿಗೆ ಪರಿಹಾರ ನೀಡಿಸಬೇಕೆಂದು ವಿನಂತಿ ಮಾಡಿಕೊಂಡ್ರು. ಬೀದರ್ ಜಿಲ್ಲೆಯಿಂದ ವರದಿ ಪ್ರಭು ಸೋನಿ ಜೊತೆಗೆ ಅನಿಲ್ ಕುಮಾರ್. ಇದು 3 ಎಕರೆ ಹೊಲ ಏನದಂದ್ರೆ ನಮ್ದು ತೊಗರಿ ಬೆಳೆ ಅದ. ಇದ್ರಾಗ ಏನದಂದ್ರೆ ಸಂಪೂರ್ಣವಾಗಿ ಹಂದಿ 2-3 ದಿವಸ ಕೆಳಗಡೆ ಪೂರ ಹೊಡೆದ ಮತ್ತು ಡೈಲಿ ಬರ್ತದೆ ಹೊಲಕ್ಕೆ. ಅದು ಪೂರ ಏನದಂದ್ರೆ ಲುಕ್ಸಾನ್ ಮಾಡೋದು. ಆ ಕಡೆ ಒಳಗೆಲ್ಲ ಹೊಳ್ಸ ನೋಡ್ರಿ ಪೂರ ನೋಡ್ರಿ. ಮತ್ತು ನಮ್ಗೆ ಏನದ ಅಂದ್ರೆ ಭಾಳ ಬಡವ ಪರಿಸ್ಥಿತಿ ಇದೆ. ಇದಕ್ಕೆ ಏನದಂದ್ರೆ 2-3 ಲಕ್ಷ ರೂಪಾಯಿ ನಾವು ಹಾಕಿದ್ದೇವೆ ಆಲ್ರೆಡಿ. ಮತ್ತು ಸಾಲ ಭೀ ಅದ ಒಂದು 2-3 ಲಕ್ಷ ರೂಪಾಯಿ. ಈಗ ನಾವೆಲ್ಲ ನಮ್ಮ ಜೀವನ ಇದ್ರ ಮ್ಯಾಗೆ ನಡೀತದೆ ಅಂತೇಳಿ ನಮ್ಮ ಮನೆಗೆ ನೌಕರಿ ಯಾರ್ದೇನು ಗೌರ್ಮೆಂಟ್ ಇಲ್ಲ. ರೈತರು ಇದ್ದೇವೆ. ರೈತರು ಈ ಜಮೀನ್ ಮೇಲೆ ನಮ್ದು ಉಪಜೀವನ ನಡೀತದೆ. ಅಂಥದ್ದು ಪರಿಸ್ಥಿತಿ ಇಂಥವೆಲ್ಲ ಪ್ರಾಣಿಗಳು ಹಾನಿ ಮಾಡತ್ತ ನಮ್ಗೆ. ಈಗ ನಮ್ಗೆ ಬದುಕ್ಲಿಕ್ಕೆ ಪರಿಹಾರ ಇಲ್ಲ. ಈಗ ನಾವು ಹೆಂಗೆ ಬದುಕಬೇಕು ಎಂಬುದೇ ಅರ್ಥ ಆಗ್ತಾ ಇಲ್ಲ ಅಂತೇಳಿ ಅವ್ರು ತಲೆಗೆ ಬಂದು ಅವ್ರು ನಮ್ದು ಅಣ್ಣವ್ರ ಉಳಿದವರು. ಅದಕ್ಕೇನದ ಅಂದ್ರೆ ಈಗ ಈಶ್ವರ್ ಖಂಡ್ರೆ ಆಗಲಿ ಇದ್ರ ಮಿನಿಸ್ಟರ್ ನಮ್ಮ ಫಾರೆಸ್ಟವ್ರು ಯಾರ. ಮತ್ತು ಇದಕ್ಕೆಲ್ಲ ಅವರು ನಿಗಾ ವಹಿಸಿ ಒಂದು ಫಾರೆಸ್ಟ್ ಕಂಪೌಂಡ್ ಆಗಲಿ, ಬೇಲಿ ಆಗಲಿ, ಅವ್ರ ಜಾಲಿ ಆಗಲಿ ಹೇಳ್ಕೊಬೇಕು. ಕೆಲವೊಂದಲ್ಲೆಲ್ಲ ದೇವಸ್ಥಾನ ಇಲ್ಲಿ ಮೈಲಾರ ಬಲ್ಲಿ ನೋಡಿದನೋ ಅವ್ರು ಜಾಲಿ ಹೇಳ್ದಾರೆ. ರೈತರಿಗೆ ಕೆಲಸ ಮಾಡ್ಬೇಕಲ್ಲ. ರೈತರು ಎಲ್ಲಿ ಹೋಗ್ಬೇಕು ಅಂತ, ರೈತರು ಇದ್ದರೆ ಜಗತ್ತು ದೇಶ ಅಂತ ಹೇಳ್ತಾರೆ. ಅಧಿಕಾರ CM ಆಗಲಿ PM ಆಗಲಿ ಎಲ್ಲ ಸರ್ಕಾರ ಹೇಳ್ತದೆ ರೈತರು ಬೆನ್ನೆಲುಬು ಅಂತೇಳಿ. ಕರ್ಕೊಂಡು ರೈತರು ಬೆನ್ನೆಲುಬಿಲ್ಲ ಎಲ್ಲ ಮುರ್ಲಿಯತ್ತೋ ಪ್ರಾಣಿಗಳಿಲ್ಲ ನೋಡ್ಬೋದು ನೀವು. ಅದಕ್ಕೆ ಈಶ್ವರ್ ಖಂಡ್ರೆ ಅವರು ಹೊರಗೆ ಬಿದ್ದರಿ ನಮ್ಮ ವಿಲಾಸಪುರಕ್ಕೆ ಬಂದು ಈ ರೈತರಿಗೆ ಏನದ ಅಂದ್ರೆ ಸ್ಥಳದಾಗ ಬಂದು ಅವ್ರಿಗೆ ಏನದ ಅಂದ್ರೆ ಪರಿಹಾರ ಕೊಡುವಂಥ ಕೆಲಸ ಮಾಡಿಸ್ಬೇಕು. ಮತ್ತು ಮುಂದಿನ ದಿನಗಳಾದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಡ್ಬೇಕು ಈಶ್ವರ್ ಖಂಡ್ರೆ. ಇಲ್ಲ ಹೋದ್ರೆ ಇದು ನಮ್ಮ ಗ್ರಾಮಸ್ಥರಿಗೆ ಏನದ ಅಂದ್ರೆ ಈ ಹಂದಿ ಹಾವಳಿ ಥರ ಇವ್ರು ಭೀ ಈಗ ರೈತರು ಹಾವಳಿಗೆ ಇದ್ದಾರೆ. ಈಗ ಹೊರಗೆ ಬಿದ್ದರೆ ಇದು ಎಲ್ಲಿಗೆ ಮಟ್ಟಕ್ಕೆ ಹೋಯ್ತು ಗೊತ್ತಿಲ್ಲ. ಈಶ್ವರ್ ಖಂಡ್ರೆ ಅವ್ರ ಮನೆ ಮುಂದೆ ಭೀ ಒಂದು ಸತ್ಯಾಗ್ರಹ ಮಾಡೋಂಥ ಪರಿಸ್ಥಿತಿ ಬರ್ತದೆ. ಇಲ್ಲ ಹೋದ್ರೆ ಸರ್ಕಾರ ಮಟ್ಟಕ್ಕೆ ಭೀ ಹೋಗುವಂಥ ಒಂದು ಇದು ಅದ ಸ್ಥಳ. ಸರ್ಕಾರಕ್ಕೆ ಭೀ ಹೋಗಿ ಹೋರಾಟ ಮಾಡ್ಬೇಕಂತೇಳಿ ಅವ್ರದ್ದೊಂದು ವಿಲಾಸಪುರದ ಗ್ರಾಮಸ್ಥರದ್ದು ಒಂದು ಅಭಿಪ್ರಾಯ ಅದ. ಅದಕ್ಕೆ ನಾವು ಹೊರಗೆ ಬಿದ್ದರೆ ಎಲ್ಲರೂ ಎಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋರಾಟ ಮಾಡೋಕೆ ತಯಾರಿದ್ದೇವೆ ಅಂತ ಹೇಳ್ತಾ ಇವ್ರಿಗೆ ನಮ್ಮ ಗ್ರಾಮದಾಗ ಏನದ ಅಂದ್ರೆ ಪರ್ಮನೆಂಟ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರು. ಇಲ್ಲೋದ್ರೆ ರೈತರು ಕೆಲವೊಂದು ಸರ್ತಿ ಆತ್ಮಹತ್ಯೆ ಆಗೋಂಥ ಸಂಭಾವನೆ ಇದೆ ಮುಂದಿನ ದಿನದಾಗ. ಅದಕ್ಕೆ ಹೀಗೆ ಎಚ್ಚೆತ್ಕೊಂಡು ಸರ್ಕಾರ ಇದಕ್ಕೆ ಏನದ ಅಂದ್ರೆ ವಿಲಾಸಪುರ ಗ್ರಾಮದಾಗ ಯಾರಿಗೆ ಭೀ ಆಗಲಿ ರೈತರಿಗೆ ಅನ್ಯಾಯ ಆಗಬಾರ್ದು. ಪ್ರಾಣಿಗಳು ಬದುಕಲಕ್ಕೆ ಭೀ ಅದ, ರೈತರು ಬದುಕಲಕ್ಕೆ ಭೀ ಅದ್ರ ಅವ್ರದ್ದು ಸೊಲ್ಯೂಷನ್ ಇರ್ತದೆ ಎಲ್ಲಕ್ಕ. ಅದು ಮಾಡ್ಕೊಡ್ಬೇಕು ಅವ್ರು ಅಂತೇಳಿ ನಮ್ದು ರೈತರದೊಂದು ಆಗ್ರಹ ಅದ. ಸುಮಾರು ಎಷ್ಟು ಎಕರೆ ಅದ ಸರ್ ಇದು? ಇದು 3 ಎಕರೆ ಜಮೀನು ಅದ ಸರ್. 2 ಎಕರೆ ಆಲ್ರೆಡಿ ತೊಗರಿ ಅದ. 1 ಎಕರೆ ಆ ಕಡೆ ಅಲ್ಲ ಅದ. ಅಲ್ಲನೂ ಹೊಡ್ಲಿರ್ತದ. ಮತ್ತು ಈ ತೊಗರಿ ಅದ ನಿಮ್ಮ ಕಣ್ಣೆದಿರ ಅದ ನೋಡ್ಕೊಂಡು ಹೋಗ್ರಿ. ಪೂರ ಫುಲ್ ಹೊಡೆದು ನೋಡ್ರಿ. ಈಗ ಈ ಥರ ಹೊಡೆದ್ರೆ ಇವನೇ ಇದ್ರ ಮೇಲೆ ಅದ. ಈಗ ಮಾಡ್ಬೇಕಲ್ಲ, ಈಗ ರೈತ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿದಾಗ ಏನಾಗಿ ಸತ್ತ ಇದು ನೋಡ್ರಿ ಸರ್. ಅಂದಾಜ ನಿಮ್ಮ ಪ್ರಕಾರ ಎಷ್ಟು ಲಾಸ್ ಆಗಿರ್ಬೋದು ಸರ್? ಇದು ಅಂದಾಜ 10 ಕ್ವಿಂಟಲ್ ಮ್ಯಾಗ ಲಾಸ್ ಆಗ್ಯದ. 10-15 ಕ್ವಿಂಟಲ್ ಲಾಸ್ ಆಗ್ಯದ. ಮತ್ತು ಇದು ಈಗ ಅಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಅದು ಎಷ್ಟು? ಅದನ್ನು ಒಂದು 5-6 ಕ್ವಿಂಟಲ್ ಹೊಡೆದು ಸರ್ ಈಗ ಆಲ್ರೆಡಿ. ಅದು ತಿಂಬಲ್ದಾದ್ರೂ ಅದು ಕೆತ್ತು ಬಿಟ್ಟಾಗ್ತದೆ ಹೊರಗೆ, ಕೆದ್ರ ಮ್ಯಾಗ ಬಿಟ್ಟಾಗ್ತದೆ ಸರ್. ಈಗ ಇನ್ನ ಆ ಕಡೆ ಉಳಿದಿನ್ನು ಇನ್ನ ಮತ್ತೆ ಒಂದು 10-15 ದಿವಸ ಅದನ್ನು ಹೊಡಿತು. ಇದು ನಮ್ಮ ಪ್ರಕಾರ ಸಂಪೂರ್ಣ ಇದು ಹೊಲನೇ ಪೂರ ಲಾಸ್ ಮಾಡ್ತದ. ಈಗ ನಾವು ರಾತ್ರಿ ಬೆಳಗನೆ ಎಲ್ಲ ಎಷ್ಟೊಂದು ಕಾಯರಿ ಸೋಲಾರ್ ಮಾಡಿದೆವು, ಬೇಲಿ ಎಳೆದೆವು, ಅಲ್ಲಿಗೆ ಮತ್ತೆ ಹೊಸ ಸಿಸ್ಟಮ್ ಜಾಲಿ ಎಳೆದೆವು, ಪೈಲೆ ಸೀರೆ ಎಳೆದೆವು. ಎಷ್ಟೊಂದು ಮಾಡ್ಲಿಕ್ಕಾಯ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೂ ಭೀ ನಮ್ಗೆ ಸಂಕಷ್ಟ ತಪ್ಪಿಂದಿಲ್ಲ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು.
ಅವ್ರು ಕಂಪೌಂಡ್ ಹೇಳ್ಕೊತಾರ ಏನು ಹೇಳ್ಕೊತಾರ ಸರ್ಕಾರದಿಂದ ನಮ್ದು ರೈತರ ಬಳಿ ಎಷ್ಟು ಖಾಲಿ 5-10 ಸಾವಿರ ರೂಪಾಯಿ ತಂದು ಹಾಕ್ಲಿಕ್ಕೆ ಇಲ್ಲ ನಮ್ಮಲ್ಲಿ ಸಾಲ ತಂದು ಹಾಕ್ಬೋದು ಮತ್ತೆ ಇದು ಈಗ ಅವ್ರು ಈಶ್ವರ್ ಕಂಡ್ರೆ ನಮ್ಮದೇ ಏರಿಯಾದವ್ರು ಮಿನಿಸ್ಟರ್ ಫಾರೆಸ್ಟ್ದು ಅವ್ರು ಕಂಪೌಂಡ್ ಎಳಿತಾರೆ ಏನು ಹೇಳ್ತಾರೆ ಎಳಿಬೇಕು ಅತಿ ಶೀಘ್ರ ನಮ್ಮ ಬೀದರ್ ಜಿಲ್ಲೆದಾಗ ವಿಲಾಸ್ಪುರ ಗ್ರಾಮ ಅಂತೂ ಭಾಳ ಇದಕ್ಕೆ ತತ್ತರವಾಗಿದೆ ಪ್ರಾಣಿ ಕಾಲ ಕಾಡು ಹಂದಿ ಎಳ್ಳಿ. ನೀವು ಏನಾದ್ರು ಫಾರೆಸ್ಟ್ ಅಧಿಕಾರಿಗಳಿಗೆ ಏನಾದ್ರು ಇದು ಕೊಟ್ರೆ ಈ ತರ ಲೆಟರ್ ಕೊಟ್ಟಿದ್ದೇವೆ ಸರ್ ಅವ್ರಿಗೆ ಬಿ ಪರಿಹಾರ ಕೊಡು ಅಂತೇಳಿ. ಆದ್ರೆ ಆ ಪರಿಹಾರ ನಮ್ಗೇನು ಅವಶ್ಯಕತೆ ಅದು ಪರಿಹಾರ ಅಲ್ಲ, ಈ ತರ ಪ್ರಾಣಿಗಳು ಬರ್ತಾ ಇದಾವ ಸರ್ ಅಂತಂದು ಕೊಟ್ಟಿದ್ದೇವೆ ಸರ್. ಅವ್ರ ನಂತರ ಏನು ಮಾಡೋಕ್ಕಾಗಿತ್ತು ಅಂತಾರು ಇದು ಎಲ್ಲರ ಸಮಸ್ಯೆ ಅದ ನಿಮ್ದು ಒಬ್ಬರದೇ ಅಂತಾರೆ ಮತ್ತೆ ನಾವು ಹೋದ್ರು ಅಂದ್ರೆ ಏನ್ ಮಾಡ್ಕೋಬೇಕು ಸರ್ಕಾರ ಸೊಲ್ಯೂಷನ್ ಇಟ್ಟೆ ಅದ ನಾವು ಪರಿಹಾರ ಕೊಡ್ತೇವೆ ನೀವು ಲೆಟರ್ ಕೊಡ್ರಿ ಅಂತಾರೆ ಒಟ್ಟೆ ಅದಕ್ಕೆ ಬಿ ಸರಿಯಾಗಿ ರೊಕ್ಕ ಹಾಕಲ್ಲ ಅವು. ಈಗ ನಮ್ಗೆ ಎಷ್ಟು ಹಾನಿ ಆಗ್ಯದ 10-15 ಕ್ವಿಂಟಲ್ ರೊಕ್ಕ ಈಗ ಯಾರು ಹಾಕ್ಬೇಕಿದ್ರು ಎಲ್ಲರ 10-20 ಸಾವಿರ ಹಾಕಿದ್ರೆ ಏನಾಗಲ್ಲ ಸರ್. ಫಾರೆಸ್ಟ್ ಅಧಿಕಾರಿಗಳು ಏನಂತಾರ್ರಿ ನೀವು ಹೋಗಿ ಅವ್ರಿಗೆ ಕೊಟ್ಟರಲ್ಲ ಅದೇ ಈ ತರ ಹೇಳ್ತಾರೆ ಸರ್. ಪ್ರಾಣಿಗಳು ಬಂದ್ ಏನಪ್ಪಾ ಅಂದ್ರೆ ನಮ್ ಬೆಳೆ ನಾವ್ ಎಲ್ಲ ಏನ್ ಹಾನಿ ಮಾಡಕೈತು ಮಾಡ್ತಾ ಪ್ರಾಣಿಗಳು? ಇದಾವ ಅಂತ ಹೇಳ್ತಾ ಇದಾರ. ಅದೇ ರೀ ಸರ್ ಅವ್ರು ಅದೇ ಹೇಳ್ತಾರೆ. ಕೊಟ್ರಿ ಕೊಟ್ಟಾಗ ಏನಪ್ಪಾ ಅಂತಂದ್ರ ಅವ್ರ ಏನಂದ್ರು ತಮಗ ಅದೇ ನಮ್ಮಲ್ಲಿ ಇದು ಒಂದೇ ಸೊಲ್ಯೂಷನ್ ಅದ, ಸರ್ಕಾರದಿಂದ ಪರಿಹಾರ ಅದ, ನೀವು ನಮ್ಗೆ ಲೆಟರ್ ಕೊಡ್ರಿ ಎಲ್ಲ ಪೇಪರ್ ಕೊಟ್ಟು ದಾಖಲೆಗಳು ನಾವು ಕಳಿಸ್ತೇವೆ ಕೊಡ್ತೇವೆ ಅಂತಾರೆ. ಅದು ಈಗ ಇವ್ರು ನಮ್ಮ ರೈತರು ಒಬ್ಬರು ಅಂದಾಗ ಎಷ್ಟು ದಿನ ಕೆಳಗಡೆ ಕೊಟ್ರಿ ನೀವು? ಈಗ 2-3 ದಿವಸ ಕೆಳಗಡೆ ಕೊಟ್ಟಿದ್ದೇವೆ. ಈ ಸುಮಾರು ಈ ಪ್ರಾಣಿಗಳದ್ದು ಇಲ್ಲಿ ಹೊಲ ಬರೋದು ನಿರಂತರವಾಗದ ಏನಂತಾರೆ ಪೂರ ಕಂಟಿನ್ಯೂ ದಿನ ಬರ್ತಾವ ಕಂಟಿನ್ಯೂ ಬರ್ತಾವ ಸರ್. ಹಗಲ ಸುಂಟೆ ಕೇಳಿ ತೋರಿಸ್ತೇನೆ ನಿಮ್ಗೆ ನಮ್ಮ ಹೊಲ್ದಾಗ ಎಲ್ಲ ತರ ಹಗಲಲ್ಲಿ ಕೂಡ ವಿಡಿಯೋ ಹಾಕಿದೆವು, ನ್ಯೂಸ್ನು ಸುಮಾರು ಸರ್ತಿ ಮಾಡಿದೆವು. ಇದಕ್ಕಿಂತ ಮುಂಚೆ DFO ಮೇಡಮ್ ಅವ್ರು ಇದ್ದರು, ಪಬ್ಲಿಕ್ ಟಿವಿದವ್ರು ಮಲ್ಲಿಕಾರ್ಜುನ ನಂಬರ್ ಸುಂಟಕ್ಕೆ ಅವ್ರು ಬೈಟ್ ತೊಗೊಂಡವ್ರು. ಈ ನಮ್ಮ ವಿಲಾಸ್ಪುರದ ಸಾಕಷ್ಟು ನ್ಯೂಸ್ ಆಗ್ಯಾವ. ನ್ಯೂಸ್ ಬೇಡ ಏನು ಬೇಡ ಈ ಕಂಡ್ರೆ ಅನ್ನೋದಂದ್ರೆ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ಬೇಕಿದು. ನಿಮ್ ಪ್ರಕಾರ ಏನಪ್ಪಾ ಅಂತಂದ್ರ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಬಂದೇನಪ್ಪ ಅಂದ್ರ ನಿಮ್ಮ ಹೊಲಕ್ಕೆ ಏನಪ್ಪ ಅಂದ್ರೆ ಬಂದು ನೋಡ್ಬೇಕಂತ ನಿಮ್ಮ ನೋಡ್ಬೇಕಿಲ್ಲ ಸರ್, ಅವ್ರಿಗೆ ಏನದ ಇಮಿಡಿಯೇಟ್ ಸ್ಥಳದಲ್ಲಿ ಅವ್ರಿಗೆ ಮಾಡ್ಬೇಕು ಪರಿಹಾರ. ನೋಡೋದು ಅವಶ್ಯಕತೆ ಇಲ್ಲ, ಅವ್ರಿಗೆ ಏನದ ಕೊಡ್ಬೇಕಿಲ್ಲ. ಅವರು 7 ಬೀಳು ಸಾವಿನ 7 ಬೀಳು ಲೆಕ್ಕದಾಗ ಈಗ ನೋಡೋದೇನ್ ಬಿಲ್ಲ. ಅವ್ರು ಕಂಡ್ರೆ ಬರೇಬೇಕಾಗ್ತದ, ಇದು ಬಂದು ಇದಕ್ಕೆ ಏನಾರ ಮಾಡೇಬೇಕಾಗ್ತದ. ಈಶ್ವರ್ ಖಂಡ್ರೆ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ನಾವು ಸರ್ ಈಗ ಕೊಡ್ಬೇಕಾಗ್ತದ.